ಜೈ ಹಿಂದ್. SSC GD 2024ರ ಎಕ್ಸಾಮಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಅಪ್ಲಿಕೇಶನ್ ಡೇಟ್ ಇರುವಂಥದ್ದು ಮುಗಿಲಿಕ್ಕೆ ಬರ್ತಾ ಇದೆ. ಆಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಸರ್ವರ್ ಇರ್ತಕ್ಕಂಥದ್ದು ಬಿಸಿ ಬರ್ತಾ ಇದೆ. ಈಗಾಗಲೇ ನಾನು ನಿಮಗೆ ಹೇಳಿದ್ದೆ. ಯಾವಾಗ ಕ್ಲೋಸ್ ಆಗುತ್ತೆ ಅದಕ್ಕಿಂತ 1 ವೀಕ್ ಮೊದಲೇ ಅಂತಂದ್ರೆ 1 ವಾರದ ಮೊದಲೇ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ ಅಂತ ಈಗಾಗಲೇ ನಾನು ಹೇಳಿದ್ದೆ ನಿಮಗೆ. ಆಮೇಲೆ ಡೇಟ್ ಅಂತೂ ಎಕ್ಸ್ಟೆಂಡ್ ಆಗೋದಿಲ್ಲ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ. ಇವತ್ತು ರಾತ್ರಿ ನೀವು ಕುಂತು ಜಾಗರಣೆ ಮಾಡಿನೇ ಅಪ್ಲಿಕೇಶನ್ ಇರ್ತಕ್ಕಂಥದ್ದು ಬೇಗನೆ ಸಲ್ಲಿಸ್ರಿ. ಇಲ್ಲ ಅಂತಂದ್ರೆ ಮತ್ತೆ ಬರ್ತಾ ಬರ್ತಾ ಬಹಳ ಬಿಸಿ ಆಗುತ್ತೆ, ನಿಮಗೆ ಸರ್ವರ ಸಿಗೋದಿಲ್ಲ. ಹಾಗಾಗಿ ಬೇಗನೆ ಅಪ್ಲಿಕೇಶನ್ ಅನ್ನ ಸಲ್ಲಿಸ್ರಿ. 31 ಡಿಸೆಂಬರ್ 2023 ಕೊನೆಯ ದಿನಾಂಕ ಇದೆ. ಬೇಗನೆ ಅಪ್ಲಿಕೇಶನ್ ಸಲ್ಲಿಸ್ರಿ. ಆಮೇಲೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕೋ ಅದೆಲ್ಲ ಈಗಾಗಲೇ ಹೇಳಿನಿ. ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋದೇನು ಅಂತಂದ್ರೆ 2024ರ ಏನು ಎಕ್ಸಾಮ್ ಇದು SSC GD ಬಂದಿದೆ. ಈ ಒಂದು ಎಕ್ಸಾಮ್ದಲ್ಲಿ ನಾವು ಸೆಲೆಕ್ಷನ್ ಆಗಬೇಕು ಅಂತಂದ್ರೆ ನಮಗೆ ಎಷ್ಟು ಮಾರ್ಕ್ಸ್ಗಳು ಅವಶ್ಯಕತೆ ಇದೆ. ಕರ್ನಾಟಕ ಝೋನದ ಮಾತಾಡ್ತೇನೆ ನಾನು. ಕರ್ನಾಟಕದ ಅಭ್ಯರ್ಥಿಗಳಿಗಾಗಿ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ಎಷ್ಟು ಅಂಕ ಪಡ್ಕೊಂಡ್ರೆ ಈ ವರ್ಷ SSC GD ದಲ್ಲಿ ನೀವು ಪಾಸ್ ಆಗ್ತೀರಾ, SSC GD ದಲ್ಲಿ ನಿಮ್ಮ ಜಾಬ್ ಆಗುತ್ತೆ ಅಂತ ನೋಡೋಣ. ಅದಕ್ಕೆ ಇರುವಂತಹ ಸರಳ ವಿಧಾನ ಏನು, ಯಾವ ರೀತಿ ನಾವು ಅದನ್ನ ಟ್ಯಾಕಲ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅದರ ಸಲುವಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಅನ್ನ ಪಡೆಯಲು. ಬನ್ನಿ ಹಾಗಾದ್ರೆ ಒಂದೊಂದಾಗಿ ಪಾಯಿಂಟ್ ಅನ್ನ ನಿಮಗೆ ಹೇಳ್ತೇನೆ ಯಾವ ರೀತಿ ಇರ್ತಕ್ಕಂಥದ್ದು ಈ ವರ್ಷ ನಾವು SSC GD 2024ರ ಸೆಲೆಕ್ಷನ್ ಇರ್ತಕ್ಕಂಥದ್ದು ಆಗುತ್ತೆ ಅಂತೇಳಿ. ಈಗಾಗಲೇ ನಿಮಗೆ ಗೊತ್ತಿದೆ, ಈಗಾಗಲೇ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಿರ್ತೀರಿ ಅಂತ ಅನ್ಕೋತೇನೆ ನಾನು. ಅಪ್ಲಿಕೇಶನ್ ಯಾರು ಸಲ್ಲಿಸಿಲ್ಲ ಅವರು ಕೂಡ ಬೇಗನೆ ಸಲ್ಲಿಸ್ರಿ. ಅದ್ರ ಜೊತೆಗೆ ಹೈಟ್ ಮತ್ತು ನಿಮ್ಮ ಹೈಟ್ ಇರ್ತಕ್ಕಂಥದ್ದು ನಿಮ್ಮದು 170 ಸೆಂಟಿಮೀಟರ್ 157 ಸೆಂಟಿಮೀಟರ್ ಫಿಮೇಲ್ದವ್ರಿಗೆ ಇರಬೇಕು ಹೈಟು. ಇದ್ರ ಜೊತೆಗೆ OBC ಇದ್ರೆ OBC ಸರ್ಟಿಫಿಕೇಟು, SC ಇದ್ರೆ SC, ST ಇದ್ರೆ ST ಸರ್ಟಿಫಿಕೇಟ್ ಇರಬೇಕು, ತೆಗೆಸ್ಕೊಂಡಿರ್ಬೇಕು. ಅದ್ರ ಜೊತೆಗೆ ಡೊಮ್ಯಾಸಿಲ್ ರಹವಾಸಿ ಸರ್ಟಿಫಿಕೇಟ್ ಇಂಗ್ಲೀಷ್ದಲ್ಲಿ ಇವು ಎಲ್ಲ ಇರ್ತಕ್ಕಂಥದ್ದು ಇಂಗ್ಲೀಷ್ ಸೆಂಟ್ರಲ್ ಗೌರ್ಮೆಂಟ್ ಇಂಗ್ಲೀಷ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಅದರ ಜೊತೆಗೆ ಮತ್ತೆ ಏನು ಅಂತಂದ್ರೆ ಇಷ್ಟು ಸರ್ಟಿಫಿಕೇಟು ಇದು ಅಪ್ಲಿಕೇಶನ್ ಹಾಕಬೇಕು, ಇಷ್ಟು ಹೈಟ್ ಇರಬೇಕು ನಿಮ್ಮದು. ಇಷ್ಟಿತ್ತು ಅಂತಂದ್ರೆ ನೀವು ಅಪ್ಲಿಕೇಶನ್ ಸಲ್ಲಿಸಿದ ಮೇಲೆ ನೀವು ಸ್ಟಡಿ ಇರ್ತಕ್ಕಂಥದ್ದು ಈಗಾಗಲೇ ಸ್ಟಾರ್ಟ್ ಮಾಡಿರಿ ಅಂತ ನಾನು ಅನ್ಕೋತಾ ಇದ್ದೇನೆ. ಆಮೇಲೆ ಇದಾದ್ಮೇಲೆ ಈಗಾಗಲೇ ನಿಮಗೆ ಗೊತ್ತಿದೆ ಎಕ್ಸಾಮ್ ಪ್ಯಾಟರ್ನ್ ಇರ್ತಕ್ಕಂಥದ್ದು ಹೇಗಿದೆ ಅಂತೇಳಿ. ಎಕ್ಸಾಮ್ ಪ್ಯಾಟರ್ನ್ ಇರ್ತಕ್ಕಂಥದ್ದು SSC GDದು ಯಾವ ರೀತಿ ಇದೆ ಅದರ ಮೇಲೆ ನಿಮ್ಗೆ ಹೇಳ್ತೇನೆ ನಾನು. ಯಾವ ರೀತಿ ಈ ವರ್ಷ ಕರ್ನಾಟಕದ ಅಭ್ಯರ್ಥಿಗಳು ಎಷ್ಟು ಮಾರ್ಕ್ಸ್ಗಳನ್ನ ಪಡ್ಕೋಬೇಕಂತೇಳಿ. ಇದರಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗಳು ಆಮೇಲೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ಎಷ್ಟೆಷ್ಟು ಅಂಕಗಳ ಪಡ್ಕೊಂಡ್ರೆ ನಿಮ್ದು ಈ ವರ್ಷ ಸೆಲೆಕ್ಷನ್ ಆಗುತ್ತೆ ಅಂತ ಜನರಲ್ ಆಗಿ ಹೇಳ್ತೇನೆ ನಾನು ಎಷ್ಟು ತಗೋಬೇಕಂತೇಳಿ. ಎಕ್ಸಾಮ್ ಪ್ಯಾಟರ್ನ್ ಇರುವಂಥದ್ದು ಈಗಾಗಲೇ ನಿಮಗೆ ಗೊತ್ತಿದೆ. ಈ ಎಕ್ಸಾಮ್ದಲ್ಲಿ ಟೋಟಲ್ ಆಗಿ 4 ವಿಷಯಗಳು ಬರ್ತಾ ಇದ್ದಾವೆ. ಒಂದನೇದು GK ಇದೆ, ಎರಡನೇದು ಇರ್ತಕ್ಕಂಥದ್ದು ರೀಸನಿಂಗ್ ಬರ್ತಾ ಇದೆ. ಆಮೇಲೆ ಮೂರನೇದು ಮ್ಯಾಥ್ಸ್ ಇರ್ತಾ ಇದೆ, ಎಲಿಮೆಂಟರಿ ಮ್ಯಾಥ್ಸ್ ಇರ್ತಾ ಇದೆ. ನಾಲ್ಕನೇದು ಇರ್ತಕ್ಕಂಥದ್ದು ಇಂಗ್ಲಿಷ್ ಗ್ರಾಮರು, ಇಲ್ಲ ಅಂತಂದ್ರೆ ಹಿಂದಿ ಗ್ರಾಮರ್, ಎರಡರಲ್ಲಿ ಒಂದು ಇರ್ತಕ್ಕಂಥದ್ದು ನೀವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. GKದಲ್ಲಿ ಎಷ್ಟು ಕ್ವಶನ್ಸ್ಗಳು ಇರ್ತವೆ? 20 ಕ್ವಶನ್ಸ್ಗಳು. ಇದರಲ್ಲಿಯೂ ಕೂಡ 20 20 20 ಅಂದ್ರೆ ಟೋಟಲ್ ಆಗಿ 80 ಕ್ವಶನ್ಸ್ಗಳು ನಿಮಗೆ ಇರ್ತಾ ಇದ್ದಾವೆ. ಒಂದು ಪ್ರಶ್ನೆಗೆ 2 ಅಂಕಗಳು ಇರ್ತವೆ. ಒಂದು ಪ್ರಶ್ನೆಗೆ 2 ಅಂಕ ಅಂತಂದ್ರೆ ಟೋಟಲ್ ಆಗಿ ಇಲ್ಲಿ 40 ಮಾರ್ಕ್ಸು, ಇಲ್ಲಿ 40 ಮಾರ್ಕ್ಸು, ಇಲ್ಲಿ 40, ಇಲ್ಲಿ 40, ಹೀಗೆ ಕೂಡಿಸಿ 160 ಮಾರ್ಕ್ಸ್ಗಳು ನಿಮಗೆ ಇದರಲ್ಲಿ ಸಿಗ್ತಾ ಇದಾವೆ. ಇಷ್ಟು ನಿಮ್ಮ ಒಂದು ಎಕ್ಸಾಮ್ ಪ್ಯಾಟರ್ನ್ ಇದು. ಇಲ್ಲಿ ಏನು ಮಾಡಬೇಕು, ಏನು ಮಾಡಿದ್ರೆ ನಿಮ್ದು ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ ನೋಡ್ರಿ. ಕರ್ನಾಟಕದ ಅಭ್ಯರ್ಥಿಗಳಿಗೆ ಹೇಳ್ತಾ ಇದ್ದೀನಿ ನಾನು. ಇದು ಮೇಲ್ ಕ್ಯಾಂಡಿಡೇಟ್ಸ್ ದವ್ರು ಆಗಿರ್ತಕ್ಕಂಥವ್ರು ನಿಮ್ಮ ಟಾರ್ಗೆಟ್ ನೋಡ್ರಿ. ನಿಮ್ಮ ಟಾರ್ಗೆಟ್ ಈ ವರ್ಷ ನೀವು 110ರಿಂದ 115ರವರೆಗೆ ಮಾಡ್ಕೊಡ್ರಿ. 110ರಂತೂ ಇರಲೇಬೇಕು. ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ಇರ್ತಕ್ಕಂಥವ್ರು 90ರಿಂದ 100 ಇರ್ತಕ್ಕಂಥದ್ದು ಮಾಡ್ರಿ. ಇದು ಟಾರ್ಗೆಟ್ ನೀವು ಇಟ್ಕೊಳ್ಳೇಬೇಕು. ಇಷ್ಟು ನೀವು ಮಾಡ್ತೀರಾ. ನಾನು ಇಲ್ಲಿ ಹೇಳುವಂತಹ ಫಾಲೋ ಅಪ್ ಮಾಡಿದ್ರೆ ನೀವು ಇಷ್ಟಂತೂ ಆಗೇ ಆಗ್ತೈತೆ. ನಿಮ್ದು ಬಹಳ ಈಸಿ ಇದೆ, ಒಂದ್ ಸ್ವಲ್ಪ ಕಷ್ಟಪಡ್ಬೇಕಾಗುತ್ತೆ. ಆದ್ರೆ ಇಷ್ಟಂತೂ ನೀವು ಮಾಡಿದ್ರೆ ಅಂತಂದ್ರೆ ಇದು ನಿಮ್ಮ ಟಾರ್ಗೆಟ್ ಇಟ್ಕೊಂಡ್ಬಿಡ್ಬೇಕು. ಮೇಲ್ಸ್ ಕ್ಯಾಂಡಿಡೇಟ್ಸ್ 110ರಿಂದ 115,
ಫಿಮೇಲ್ ಕ್ಯಾಂಡಿಡೇಟ್ಸ್ 90ರಿಂದ 110 ನಿಮ್ಮ ಮಾರ್ಕ್ಸ್ಗಳು ಬರಲೇಬೇಕು ಅಂದಾಗಲೇ ಸೆಲೆಕ್ಷನ್. ಈ ವರ್ಷ ನಿಮ್ದು SSC GD ಆಗ್ತತಿಲ್ಲ ಅಂತಂದ್ರೆ ಆಗಂಗಿಲ್ಲ. ಏನೇನು ಮಾಡಬೇಕಾಗುತ್ತೆ ಇದಕ್ಕೆ ಅಂತಂದ್ರೆ ಇಲ್ಲಿ ಒಂದು ಸ್ವಲ್ಪ ನಿಮಗೆ ಹೇಳ್ತೇನೆ ನೋಡ್ರಿ. ಕ್ಯಾಲ್ಕುಲೇಷನ್ನು, ಆಮೇಲೆ ಯಾವ ವಿಷಯಗಳಿಗೆ ಒತ್ತು ಕೊಡ್ಬೇಕಂತೇಳಿ. ಮೊಟ್ಟ ಮೊದಲನೇದಾಗಿ GKದೊಳಗೆ ನೋಡ್ರಿ. GK ಇರ್ತಕ್ಕಂಥದ್ದು, GKದಲ್ಲಿ ನೀವು 20 ಕ್ವಶನ್ಸ್ದಲ್ಲಿ ಓನ್ಲಿ 10ರಿಂದ 12 ಕ್ವಶನ್ಸ್ಗಳನ್ನ ಮಾಡ್ರಿ ಸಾಕು. 10ರಿಂದ 12 ಕ್ವಶನ್ಸ್ಗಳನ್ನ ಮಾಡ್ರಿ ಸಾಕಾಗುತ್ತೆ. GKದಲ್ಲಿ ಏನೇನು ಸಬ್ಜೆಕ್ಟ್ಸ್ಗಳು ಬರ್ತಾವೆ ಇದರಲ್ಲಿ ಬರುವಂಥದ್ದು ಹಿಸ್ಟ್ರಿ ಬರ್ತಾ ಇದೆ, ಆಮೇಲೆ ಎಕನಾಮಿಕ್ ಕರೆಂಟ್ ಅಫೇರ್ಸ್ಗೆ ಸಂಬಂಧ ಇರುವಂಥದ್ದು ಕೇಳ್ತಾರೆ, ಕರೆಂಟ್ ಅಫೇರ್ಸ್ ಕೂಡ ಇರ್ತಾ ಇದೆ. ನೆಕ್ಸ್ಟು ಜಿಯೋಗ್ರಾಫಿ ಇರ್ತಾ ಇದೆ, ಆಮೇಲೆ ಸೈನ್ಸ್ ಇರ್ತಾ ಇದೆ, ಆಮೇಲೆ ಸ್ಟ್ಯಾಟಿಕ್ GK ಇರ್ತಾ ಇದೆ. ಓಕೆ, ಆಮೇಲೆ ನೆಕ್ಸ್ಟ್ ಪಾಲಿಟಿ ಇರ್ತಕ್ಕಂಥದ್ದು, ಸಂವಿಧಾನ ಇರ್ತಾ ಇದೆ. ಇವು ಎಲ್ಲ ಸಬ್ಜೆಕ್ಟ್ಗಳನ್ನ ಓದಬೇಕಾಗುತ್ತೆ ನೀವು. ಇದರಿಂದ 20 ಕ್ವಶನ್ಸ್ ಬರ್ತಾವೆ ಇಷ್ಟೆಲ್ಲ ವಿಷಯದಿಂದ. ಅದರ ಸಲುವಾಗಿ ನಾವು ನಿಮಗಾಗಿ ಈಜಿ ಕ್ಲಾಸಸ್ ಕರ್ನಾಟಕ ಆ್ಯಪ್ದಲ್ಲಿ SSC GD ಲೈವ್ ಕ್ಲಾಸ್ ಅಂತ ಈಗಾಗಲೇ ಸ್ಟಾರ್ಟ್ ಮಾಡಿವೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 58 ಟಾಪಿಕ್ಗಳನ್ನು ನಾನು ಅದರಲ್ಲಿ ನಿಮಗೆ PDF ಕ್ಲಾಸಸ್ಗಳನ್ನ ಡೈಲಿ ಲೈವ್ ಕ್ಲಾಸ್ ರಾತ್ರಿ 8 ಗಂಟೆಗೆ ನಿಮಗೆ ಮಾಡ್ತಾ ಇದ್ದೇನೆ. ಆ ಕೋರ್ಸ್ಗೆ ನೀವು ಜಾಯಿನ್ ಆಗ್ಬೋದು. 58 ಟಾಪಿಕ್ಸ್ಗಳು ನಿಮಗೆ ಸಿಗ್ತಾವೆ. ಇವು 58 ಮಾಡಿದ್ರೆ ಅಂತಂದ್ರೆ 10ರಿಂದ 12 ಕ್ವಶನ್ಸ್ಗಳು ಈಸಿಯಾಗಿ ಬರ್ತಾವೆ. ಇಷ್ಟೆಲ್ಲ ಓದಕ್ಕೆ ಈಗ ನಿಮ್ಗೆ ಟೈಮ್ ಇಲ್ಲ. ಓಕೆ, ಇಷ್ಟು ಮಾಡಿದ್ರೆ ಸಾಕಾಗ್ತೈತಿ. ಈಗ ರೀಸನಿಂಗ್ದಲ್ಲಿ ನೋಡ್ರಿ. ರೀಸನಿಂಗ್ದಲ್ಲಿ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಮಿನಿಮಮ್ ಇರ್ತಕ್ಕಂಥದ್ದು ನಿಮಗೆ ಒಂದು 16ರಿಂದ 17 ಕ್ವಶನ್ಸ್ ಬರಲೇಬೇಕು. ಇದರಲ್ಲಿಯೂ ಕೂಡ ಮ್ಯಾಥ್ಸ್ದಲ್ಲಿ 16ರಿಂದ 17 ಕ್ವಶನ್ ಭಾಳ ಈಸಿ ಇರ್ತೈತೆ ರೀ. ಆಮೇಲೆ ಹಾಗೆ ಆಗ್ತೈತಿ, ಪ್ರಾಕ್ಟೀಸ್ ಮಾಡಿದ್ರೆ ಹಾಗೆ ಆಗ್ತೈತಿ. ಆಮೇಲೆ ಇಂಗ್ಲೀಷದಲ್ಲಿ 13ರಿಂದ 14 ಕ್ವಶನ್ಸ್ಗಳು ಬರಲೇಬೇಕು. ನೋಡಿ, ಭಾಳ ಈಸಿ ಇರ್ತಕ್ಕಂಥ ಸಿಂಪಲ್ ವೇದಲ್ಲಿ ನಾನು ನಿಮಗೆ ಹೇಳಿದೆ. ಸೊ ಟೋಟಲ್ ಆಗಿ ಎಷ್ಟಾಗುತ್ತೆ ನೋಡ್ರಿ. ಈ ಸೈಡ್ ಮಿನಿಮಮ್ದಲ್ಲಿ ನೋಡಿದರೆ 12, 13, 14, ಒಂದು 15 ಆಯಿತು. 1, 2, 3, 4, 5, 55 ಒಂದು ಸೈಡ್ ಆಗುತ್ತೆ. 14, 15, 16, 17, 18, 19, 20 ಆಯ್ತು. 2, 3, 4, 5, 6, 60 ಆಗುತ್ತೆ. ಇದರಿಂದ 2 ಗುಣಾಕಾರ ಮಾಡಿದ್ವಿ ಅಂತಂದ್ರೆ 10, 1, 11, 110 ಮಾರ್ಕ್ಸ್ಗಳು ಬಂದು ನೋಡ್ರಿ. ಇಲ್ಲಿ ಈಸಿಯಾಗಿ 110 ಮಾರ್ಕ್ಸ್ಗಳು ಬಂದು ಯಾವುದು ಇದು ಫಸ್ಟ್ ಏನಿದೆ ಅಲ್ಲ ಈ ಲೈನ್ದಲ್ಲಿ ಇದನ್ನ ಫಾಲೋ ಅಪ್ ಮಾಡ್ತಾ ಹೋದ್ರೆ ಅಂತಂದ್ರೆ 110 ಮಾರ್ಕ್ಸ್ಗಳು ಬರ್ತಾವೆ. GKದಲ್ಲಿ 10 ತೊಗೊಳಕಾಗೋದಿಲ್ವಾ 20ರಲ್ಲಿ, ರೀಸನಿಂಗ್ದಲ್ಲಿ 16 ಬರೋದಿಲ್ವಾ, ಮ್ಯಾಥ್ಸ್ದಲ್ಲಿ 16 ಬರೋದಿಲ್ವಾ, ಇಂಗ್ಲೀಷ್ ಅಥವಾ ಹಿಂದಿ ತೊಗೊಂಡಿದ್ರೆ ಅಂತಂದ್ರೆ ಹೆಚ್ಚು ಬರ್ತಾವೆ. ಇಂಗ್ಲೀಷಲ್ಲಿ 13 ಕ್ವಶನ್ ಮಾಡೋಕ್ಕಾಗಂಗಿಲ್ವಾ, ಆರಾಮಾಗಿ ಆಗ್ತೈತ್ರಿ. ಇಷ್ಟಂತೂ ಈ ಸಲ ನಿಲ್ತೈತಿ. ಬೇಕಾದ್ರೆ ನೋಡ್ರಿ ನೀವು ರಿಸಲ್ಟ್, ಇಷ್ಟಂತೂ ನಿಲ್ಲೋದೇನೆ ಗ್ಯಾರಂಟಿನೇ ಈ ಸಲ. ಆಮೇಲೆ ಈ ಸೈಡು ನೀವು ಮ್ಯಾಕ್ಸಿಮಮ್ ಇಷ್ಟು ಮಾರ್ಕ್ಸ್ಗಳನ್ನ ಈ ಸೈಡ್ ಎರಡನೇ ಭಾಗದಲ್ಲಿ ಈ ಸೈಡ್ದಿಂದ ನೀವು ತಗೊಳ್ತಾ ಹೋದ್ರಿ ಅಂತಂದ್ರೆ ಮಾರ್ಕ್ಸು, ಇದರಿಂದ ನಿಮಗೆ 60 ಕ್ವಶನ್ಸ್ ರೈಟ್ ಆದವು ಅಂತಂದ್ರೆ ಗುಣಾಕಾರ 2, 120 ಮಾರ್ಕ್ಸ್ಗಳು ಬರ್ತಾವೆ ನಿಮಗೆ. 120 ಮಾರ್ಕ್ಸ್ ನಿಮಗೆ ಬಂದು ಅಂತಂದ್ರೆ ನೀವು ಯಾವ್ದು ಫಸ್ಟ್ ಪ್ರಿಫರೆನ್ಸ್ ಹಾಕಿರ್ತೀರ ಅದ್ರೊಳಗನೆ ಸೆಲೆಕ್ಷನ್ ಆಗಿ ಹೋಗ್ತೈತೆ ನಿಮ್ಮದು. ಇದು ಈಸಿ ವೇ, ಇದು ಟಾರ್ಗೆಟ್. ನಿಮ್ಮ ಮನಸ್ಸಿನೊಳಗೆ ಏನಿರ್ಬೇಕಂದ್ರೆ ಈ ಸಲ SSC GD ಆಗ್ಬೇಕಂತಂದ್ರೆ GKದಲ್ಲಿ ನಾನು 10ರಿಂದ 12 ಕ್ವಶನ್ ಮಾಡಲೇಬೇಕು, ರೀಸನಿಂಗ್ದಲ್ಲಿ 16ರಿಂದ 17, ಮ್ಯಾಥ್ಸಲ್ಲಿ 16ರಿಂದ 17, ಇಂಗ್ಲೀಷ್ದಲ್ಲಿ 13ರಿಂದ 14 ಕ್ವಶನ್ಸ್ಗಳನ್ನು ಮಾಡಲೇಬೇಕು ಅನ್ನುವಂಥದ್ದು ಟಾರ್ಗೆಟ್ ನಿಮ್ಮಲ್ಲಿ ಇರ್ಬೇಕು. ಅಂದಾಗ ಮಾತ್ರ ಸಕ್ಸಸ್ ಆಗ್ತೈತಿ ಈ ವರ್ಷ ನಿಮ್ಮ SSC GDಯ ಕನಸು. ಓಕೆ, ಸೊ ಹಾಗಾಗಿ ಈಗ GKದ ಬಗ್ಗೆ ಹೇಳಿದೆ. GK ಹೇಗೆ ಓದಬೇಕು, GK ಎಲ್ಲಿಂದ ಓದಬೇಕಂತಂದ್ರೆ ನಮ್ಮಲ್ಲಿ ಈಜಿ ಕ್ಲಾಸಸ್ ಕರ್ನಾಟಕ ಆ್ಯಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಐತ್ರಿ. ಅಲ್ಲಿ ಹೋಗಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿರಿ. ಲೈವ್ ಸೆಕ್ಷನ್ದೊಳಗೆ ಹೋದ್ರಿ ಅಂತಂದ್ರೆ ಲೈವ್ ಕ್ಲಾಸಸ್ದಲ್ಲಿ ಅಲ್ಲಿ ನಿಮಗೆ SSC GD ಲೈವ್ ಕ್ಲಾಸ್ ಅಂತೇಳಿ ಒಂದು ನಿಮಗೆ ಸಿಗ್ತಾ ಇದೆ. SSC GD GK ಲೈವ್ ಕ್ಲಾಸ್ ಅಂತೇಳಿ ಇದೆ. ಅದಕ್ಕೆ ಜಾಯ್ನ್ ಆಗ್ರಿ. ಐ ಥಿಂಕ್ ಅದಕ್ಕೆ 399 ರೂಪಾಯಿ ಏನೋ ಇದೆ ಫೀಸು. ಅಷ್ಟು ಕಟ್ಟಿಬಿಟ್ರೆ ನಿಮಗೆ 58 ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಸಿಗ್ತಾವೆ. ಅಷ್ಟು ಮಾಡ್ಕೊಂಡ್ರೆ ಸಾಕು. ಇದು GKದು. ಇನ್ನು ರೀಸನಿಂಗು, ಮ್ಯಾಥ್ಸು, ಆಮೇಲೆ ಇಂಗ್ಲೀಷ್ ಇದೆ. ಇದನ್ನಿರ್ತಕ್ಕಂಥದ್ದು ನೀವು ಮಾಡಬೇಕು ಅಂತಂದರೆ ನಮ್ಮ ಈಜಿ ಕ್ಲಾಸಸ್ ಕರ್ನಾಟಕ ಆ್ಯಪ್ದಲ್ಲಿ ನಿಮಗೆ ಕ್ರಾಂತಿವೀರ ಬ್ಯಾಚ್ ಅಂತ ಈಗಾಗಲೇ ಇದೆ. ಇದು ಸಂಪೂರ್ಣ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿದೆ. ಇದು 1499 ರುಪೀಸ್ದ ಕಂಪ್ಲೀಟ್ ಪ್ಯಾಕೇಜ್ ಇದು. ಇದರಲ್ಲಿ ನಿಮಗೆ ನೋಡಿರಿ GK GS ಅಂತಂದ್ರೆ ಈಗಾಗಲೇ ಹೇಳಿದ್ನಲ್ಲ, ಹಿಸ್ಟ್ರಿ, ಎಕನಾಮಿ, ಪಾಲಿಟಿ, ಕರೆಂಟ್ ಅಫೇರ್ಸು, ಆಮೇಲೆ ಜಿಯೋಗ್ರಫಿ, ಸೈನ್ಸ್ ಹೇಳಿದ್ನಲ್ಲ, ಅವೆಲ್ಲ ಸಬ್ಜೆಕ್ಟದ ವಿಡಿಯೋಸ್ ಇರ್ತಾವೆ. ಇದನ್ನು ನೋಡಕ್ಕೆ ನಿಮಗೆ ಟೈಮ್ ಇಲ್ಲ. ಇಂಗ್ಲೀಷ್ದ ಎಲ್ಲ ಟಾಪಿಕ್ ವೈಸ್ ಇರ್ತಕ್ಕಂಥದ್ದು ವಿಡಿಯೋಸ್ ಪ್ಲಸ್ PDF ನೋಟ್ಸ್ ಇರ್ತಾವೆ ಈ ಒಂದು ಬ್ಯಾಚ್ದೊಳಗೆ.
ಮ್ಯಾಥ್ಸ್‌ದ ಎಲ್ಲಾ ಟಾಪಿಕ್ಸ್ ಪ್ಲಸ್ PDF ನೋಟ್ಸ್ ಇರ್ತಾವೆ. ಆಮೇಲೆ ಪ್ರಾಕ್ಟೀಸ್ ಸೆಟ್‌ಗಳಿರ್ತಾವೆ. ರೀಸನಿಂಗ್‌ದಲ್ಲಿಯೂ ಕೂಡ ಎಲ್ಲ ಕ್ಲಾಸಸ್ PDF ವಿಡಿಯೋಸ್, PDF ನೋಟ್ಸ್ ಇರ್ತಾವೆ. ಜಿಕೆ ಲೈವ್ ಕ್ಲಾಸ್ ಈಗಾಗಲೇ ಹೇಳಿದ್ನಲ್ಲ 399ಕ್ಕೆ ಜಿಕೆ ಲೈವ್ ಕ್ಲಾಸ್ ಇದೆ ಅಂತೇಳಿ. ಆ ಕ್ಲಾಸಸ್‌ಗಳು ಇಲ್ಲಿ ನಿಮಗೆ ಫ್ರೀ ಆಗಿ ಇದ್ರೊಳಗ ಈ ಒಂದು ಕ್ಲಾಸ್‌ದಲ್ಲಿ ಇಲ್ಲಿ ಜಿಕೆ ಲೈವ್ ಕ್ಲಾಸ್ ಕೂಡ ಸಿಗ್ತಾ ಇದಾವೆ. ಆ PDF ಕೂಡ ಇದ್ರಲ್ಲಿ 58 ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ 58 ಟಾಪಿಕ್ ಇದ್ರಲ್ಲಿ ಒಳಗಿರ್ತಾವ. ಆಮೇಲೆ ಮಾಕ್ ಟೆಸ್ಟ್‌ಗಳು ಕೂಡ ಸಿಗ್ತವೆ. ಈಗಾಗಲೇ ಫ್ರೀ ಮಾಕ್ ಟೆಸ್ಟ್‌ಗಳನ್ನು ಕೂಡ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. ಫ್ರೀ ಮಾಕ್ ಟೆಸ್ಟ್ ಪ್ರತಿ ಮಂಗಳವಾರ ರಾತ್ರಿ 8 ಗಂಟೆಗೆ ಈಗಾಗಲೇ 9 ಫ್ರೀ ಮಾಕ್ ಟೆಸ್ಟ್ ಇರ್ತಕ್ಕಂಥದ್ದು ಆಗ್ಯಾವ. ಸೊ ಅದನ್ನು ಕೂಡ ನೀವು ತಗೋಬಹುದು. ಆಮೇಲೆ ಇದ್ರೊಳಗೂನು ಕೂಡ ನಾವು ಮಾಕ್ ಟೆಸ್ಟ್‌ಗಳನ್ನ ಸೆಪರೇಟ್ ಆಗಿ SSC, GD ಎಕ್ಸಾಮ್ಸ್‌ಗಳಿಗೆ ತಯಾರಿಯನ್ನ ನಡೆಸ್ತಾ ಇರುವಂತ ಅಭ್ಯರ್ಥಿಗಳಿಗೆ ಕೊಡ್ತಾ ಇದ್ದೇವೆ. ನೋಡಿ ಇಷ್ಟೆಲ್ಲ ಇರ್ತಕ್ಕಂಥದ್ದು ಓನ್ಲಿ 1499ಗೆ ಸಿಗ್ತಾ ಇದೆ. ಸೊ ಬೇಗನೆ ಇರ್ತಕ್ಕಂಥದ್ದು ನೀವು ಜಾಯಿನ್ ಆಗಬಹುದು. ಸೊ ಇದನ್ನು ಜಾಯಿನ್ ಆಗಲಿಕ್ಕೆ ನಮ್ಮ ಈಜಿ ಕ್ಲಾಸಸ್ ಕರ್ನಾಟಕ ಆ್ಯಪ್‌ದ ಲಿಂಕ್ ಇರುವಂಥದ್ದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಿರ್ತೈತೆ. ಅಲ್ಲಿ ಹೋಗಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ರಿ. ಆ್ಯಪ್‌ದಲ್ಲಿ ಹೋದ ತಕ್ಷಣ ಅಲ್ಲಿ ನಿಮಗೆ ರೆಕಾರ್ಡ್ ಸೆಕ್ಷನ್ ಇರ್ತೈತಿ. ರಿಕಾರ್ಡೆಡ್ ಬ್ಯಾಚ್ ಅಂತ ಇರ್ತೈತಿ, ರೆಕಾರ್ಡ್ ಬ್ಯಾಚ್. ಸೊ ಅಲ್ಲಿ ಹೋಗಿದ್ರಿ ಅಂತಂದ್ರೆ ಬಹಳಷ್ಟು ಬ್ಯಾಚಸ್‌ಗಳು, ಬಹಳಷ್ಟು ಕೋರ್ಸಸ್‌ಗಳಿದಾವೆ. ಅದರಲ್ಲಿ SSC GD ಕ್ರಾಂತಿವೀರ ಬ್ಯಾಚ್ ಅಂತ ಹೇಳಿದೆ. ಅದಕ್ಕೆ ನೀವು ಹೋಗಿ ಜಾಯಿನ್ ಆದ್ರಿ ಅಂತಂದ್ರೆ ಇಷ್ಟೆಲ್ಲ ಇರ್ತಕ್ಕಂಥದ್ದು ನಿಮ್ಗೆ ಅದರಲ್ಲಿ ಸಿಗ್ತಾ ಇದೆ. ಸೊ ಬೇಗನೆ ತಯಾರಿಯನ್ನ ನಡೆಸ್ರಿ. ಬಹಳ ಕಡಿಮೆ ಟೈಮ್ ಇರ್ತಕ್ಕಂಥದ್ದು ಉಳಿದಿದೆ. ಸೊ ಈಗಾಗಲೇ ನಿಮಗೆ ಗೊತ್ತಿದೆ 20 ಫೆಬ್ರವರಿದಿಂದ 2024ರಿಂದ ಎಕ್ಸಾಮ್ಸ್‌ಗಳು ಸ್ಟಾರ್ಟ್ ಆಗಿವೆ. ಸೊ ಇವತ್ತು ಡೇಟ್ ಇರ್ತಕ್ಕಂಥದ್ದು ಆಲ್ಮೋಸ್ಟ್ 28ನೇ ತಾರೀಕು ಇವತ್ತು. 28/12/2023 ಅಂತಂದ್ರೆ ಮುಗಿಲಿಕ್ಕೆ ಬಂತು ಡಿಸೆಂಬರು. ಓನ್ಲಿ 1 ತಿಂಗಳ ಅಂತಂದ್ರೆ 30 ಒಂದು 40 ದಿನ ಇದಾವೆ ನಿಮ್ಮ ಹತ್ರ. ಓನ್ಲಿ 40 ಡೇಸ್. ಸೊ 40 ಡೇಸ್‌ದಲ್ಲಿ ಹೇಗೆ ಕವರ್ ಮಾಡಬೇಕು ಇಷ್ಟೆಲ್ಲ ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡ್ತೇನೆ ನೆಕ್ಸ್ಟು. ಸೊ ಅದನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀನಿ 40 ದಿವಸದೊಳಗೆ ಹೆಂಗೆ ಇಷ್ಟೆಲ್ಲ ಕಂಪ್ಲೀಟ್ ಮಾಡೋದಂತೇಳಿ. ಸೊ ಬೇಗನೆ ಇರ್ತಕ್ಕಂಥದ್ದು ಈಗಲೇ ಇರ್ತಕ್ಕಂಥದ್ದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಬೇಗನೆ ಜಾಯಿನ್ ಆಗ್ರಿ ಕ್ಲಾಸಸ್‌ಗಳಿಗೆ. ಅದ್ರ ಜೊತೆಗೆ ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದರೆ, ನಿಮ್ಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು 8861927838 ನಂಬರ್ಗೆ. ಅದ್ರ ಜೊತೆಗೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್‌ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.